ಅಮೆರಿಕ ಇರಾನ್ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದ್ದು, ಹೀಗಾಗಿ ಈ ಸಂದರ್ಭದಲ್ಲಿ ಕಚ್ಚಾ ತೈಲಗಳ ಬೆಲೆಯೂ ಕೂಡ ಗಗನಕ್ಕೇರ್ತಾ ಇದ್ದು, ಜೊತೆಗೆ ಚಿನ್ನದ ಬೆಲೆಯೂ ಕೂಡ ಭಾರಿ ಹೆಚ್ಚಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಇರಾನ್ ಇಸ್ರೇಲ್ ನಡುವೆ ಕದನ ಭೀಕರ. ಹಳದಿ ಲೋಹದ ಮೇಲೆ ಎಫೆಕ್ಟ್ ಆಗುತ್ತಾ 2 ಲಕ್ಷಕ್ಕೆ ಏರಿಕೆಯಾಗುತ್ತಾ ಚಿನ್ನದ ದರ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆ ಹಾಗೂ ಕ್ಷಿಪಣಿ ದಾಳಿಗಳು ಜಗತ್ತಿನಾದ್ಯಂತ ಆತಂಕ ಸೃಷ್ಟಿಸಿವೆ. ಎರಡೂ ರಾಷ್ಟ್ರಗಳ ನಡುವೆ ಕದನ ತೀವ್ರಗೊಂಡಿದೆ. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗುತ್ತದೆಯೋ ಆಗ ಹೂಡಿಕೆದಾರರು ಷೇರುಪೇಟೆ ಬಿಟ್ಟು ಸುರಕ್ಷಿತ ಹೂಡಿಕೆಯಾದ ಚಿನ್ನದ ಮೊರೆ ಹೋಗುತ್ತಾರೆ. ಇದರಿಂದ ದಿಢೀರನೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗ್ತಾ ಇದೆ. ಇನ್ನು ಫೆಬ್ರವರಿ ಆರಂಭದಲ್ಲಿ ಸ್ವಲ್ಪ ಕುಸಿದಿದ್ದ ಚಿನ್ನದ ಬೆಲೆಗಳು ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಮತ್ತೆ ಏರಿಕೆಯತ್ತ ಸಾಗಿವೆ. ಹಬ್ಬ ಮದುವೆಗಳ ಸೀಸನ್ ಆಗಿರೋದ್ರಿಂದ ಹೆಚ್ಚಿನ ಜನರು ಚಿನ್ನವನ್ನ ಖರೀದಿಸಲು ಒಲವು ತೋರುತ್ತಾರೆ. ಆದರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ. ಇನ್ನು ಚಿನ್ನದ ದರ ಏರಿಕೆ ಆಗಬಹುದು ಅಂತ ಆರ್ಥಿಕ ತಜ್ಞರು ಅಂದಾಜಿಸುತ್ತಿದ್ದಾರೆ. ಇಂದು ನಿನ್ನೆಗಿಂತ ಕೊಂಚ ದರ ಇಳಿಕೆಯಾಗಿದ್ದರೂ ಮತ್ತೆ ಚಿನ್ನದ ದರ ಏರಿಕೆಯ ಭೀತಿ ಎದುರಾಗಿದೆ. ಚಿನ್ನದ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುವ ಬಗ್ಗೆ ಅಂದಾಜು ಮಾಡಲಾಗಿದೆ. ಭಾರತದಲ್ಲಿ 10 ಗ್ರಾಂ ಚಿನ್ನದ ದರ 2 ಲಕ್ಷದ ಗಡಿ ದಾಟಬಹುದು ಎನ್ನಲಾಗ್ತಾ ಇದೆ. ಫೆಬ್ರವರಿ ಆರಂಭದಲ್ಲಿ ಸ್ವಲ್ಪ ಕುಸಿದಿದ್ದ ಚಿನ್ನದ ಬೆಲೆಗಳು ಇರಾನ್ ಯುಎಸ್ ಯುದ್ಧದಿಂದಾಗಿ ಮತ್ತೆ ಏರಿಕೆ ಕಾಣುವ ಸಾಧ್ಯತೆ ಇದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ 17,051 ರೂಪಾಯಿ. 24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,70,510 ರೂಪಾಯಿ. 22 ಕ್ಯಾರೆಟ್ 1 ಗ್ರಾಂ ಚಿನ್ನ 15,630. 22 ಕ್ಯಾರೆಟ್ 10 ಗ್ರಾಂ ಚಿನ್ನ 1,56,300 ರೂಪಾಯಿ ಇದೆ. ಡಾಲರ್ ಎಷ್ಟು ಬೆಲೆ ಜಾಸ್ತಿ ಆಗುತ್ತೋ ಅಷ್ಟು ಇದಾಗುತ್ತೆ. ಮತ್ತು ಈ ಯುದ್ಧ ಏನಾಗುತ್ತಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಕುಸಿತ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಆದಾಗ ಷೇರುಪೇಟೆ ಪತನ ಆಗುತ್ತೆ. ಷೇರುಪೇಟೆ ಪತನ ಆದಾಗ ಏನಾಗುತ್ತಪ್ಪ ಅಂತಂದರೆ ಹೂಡಿಕೆದಾರರು ಷೇರುಗಳನ್ನು ಬಿಟ್ಟು ಚಿನ್ನ ಮತ್ತು ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾರೆ. ಯಾವಾಗ ಚಿನ್ನದ ಬೇಡಿಕೆ ಜಾಸ್ತಿ ಆಗುತ್ತೆ ಆವಾಗ ಚಿನ್ನದ ಬೆಲೆ ಜಾಸ್ತಿ ಆಗ್ತವೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಶಾಕ್ ಕೊಡಲಿದೆಯಾ ತೈಲ ದರ? ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ವಾತಾವರಣ ಸೃಷ್ಟಿಯಾಗಿದೆ. ಇದೇ ಥರ ಯುದ್ಧ ಮುಂದುವರೆದರೆ ವಿಶ್ವದ ರಾಷ್ಟ್ರಗಳ ಮೇಲೆ ಭಾರಿ ಹೊಡೆತ ಬೀಳಲಿದೆ. ಅದರಲ್ಲೂ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳಲಿದೆ. ಬೆಲೆ ಏರಿಕೆಯ ಬಿಸಿ ಭಾರತಕ್ಕೆ ತಟ್ಟಲಿದೆ. ಜೊತೆಗೆ ರಾಜತಾಂತ್ರಿಕವಾಗಿ ಕೂಡ ಸಮಸ್ಯೆ ಆಗಲಿದೆ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಯುದ್ಧದ ಸಂಘರ್ಷ ಹೀಗೆ ಮುಂದುವರೆದರೆ ಯಾವ ರೀತಿಯ ಎಫೆಕ್ಟ್ ಭಾರತಕ್ಕೆ ಬೀಳಲಿದೆ ಅಂತ ನೋಡೋದಾದರೆ, ಇಸ್ರೇಲ್ ಇರಾನ್ ಯುದ್ಧ ಆರ್ಥಿಕ ಹೊಡೆತ. ಯುದ್ಧದ ಸಂಘರ್ಷ ಮುಂದುವರೆದರೆ ತೈಲ ಬೆಲೆ ಹೆಚ್ಚಳ. ಹರ್ಮೋಸ್ ಜಲಸಂಧಿ ಬಂದ್ನಿಂದ ತೈಲ ಸಮಸ್ಯೆ ಸಾಧ್ಯತೆ. ಯುಎಇ ಸೌದಿ ಬೆಹ್ರೇನ್ನಿಂದ ಪೆಟ್ರೋಲ್ ಸರಬರಾಜಿನಲ್ಲಿ ವ್ಯತ್ಯಯ. ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಳ ಆತಂಕ. ಡಾಲರ್ ಬೆಲೆ ಮತ್ತಷ್ಟು ಗಗನಕ್ಕೇರುವ ಸಾಧ್ಯತೆ. ಯುದ್ಧ ಮುಂದುವರೆದರೆ ದೇಶದ ಆರ್ಥಿಕತೆ ಮೇಲೆ ಎಫೆಕ್ಟ್ ಬೀಳಲಿದೆ ಅಂತ ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ನೋಡಿ, ಎಲ್ಲ ದೇಶಗಳ ಆರ್ಥಿಕತೆ ಕುಸಿಯುತ್ತೆ, ಎಲ್ಲ ರೀತಿಯ ಪದಾರ್ಥಗಳ ಉತ್ಪಾದನೆ ಕುಸಿಯುತ್ತೆ, ಬೆಲೆಗಳು ಜಾಸ್ತಿ ಆಗುತ್ತೆ, ಬಡವರಿಗೆ ಹೆಚ್ಚು ಹೆಚ್ಚು ಕಷ್ಟ ಆಗ್ತಾ ಹೋಗುತ್ತೆ. ಆಮೇಲಿಂದ ಔಷಧಿಗಳು ಸಿಗಲ್ಲ, ಊಟ ಸಿಗೋದಿಲ್ಲ, ಮತ್ತು ಅವ್ರದ್ದು ಎಕಾನಮಿ ಕುಸಿತೋದ್ರೆ ಏನಪ್ಪ ಅಂತಂದರೆ ಅದು ಆಲ್ರೌಂಡ್ ಎಫೆಕ್ಟ್ ಥರ ಇರುತ್ತೆ. ಇದಲ್ಲದೆ ನಮ್ಮ ಬಾಸುಮತಿ ಅಕ್ಕಿಗೆ ಇರಾನ್ ಬಹುದೊಡ್ಡ ಗ್ರಾಹಕನಾಗಿತ್ತು. ಭಾರತದ ಬಾಸುಮತಿ ಅಕ್ಕಿ ಇರಾನ್ಗೆ ಬಹಳ ಪ್ರೀತಿ. ಈಗ ಬಾಸುಮತಿ ರಫ್ತಿಗೆ ತೊಂದರೆ ಆಗಲಿದೆ. ಇರಾನ್ನಿಂದ ಭಾರತಕ್ಕೆ ರಸಗೊಬ್ಬರ ಬರ್ತಾ ಇತ್ತು. ಈಗ ಇದಕ್ಕೂ ಹೊಡೆತ ಬೀಳುವಂತಾಗಿದೆ. ಮುಂಗಾರು ಇನ್ನೇನು ಸನಿಹದಲ್ಲಿ ಇರೋದರಿಂದ ತೊಂದರೆ ಆಗಲಿದೆ. ಹರ್ಮುಜ್ ಜಲಸಂಧಿ ಹೊರತುಪಡಿಸಿ ಬೇರೆ ಮಾರ್ಗದಲ್ಲಿ ಸಾಗಾಟ ಮಾಡಬೇಕಾದ್ರೆ ಸಾಗಾಟ ವೆಚ್ಚ ದೊಡ್ಡ ಮಟ್ಟದ ಹೊಡೆತ ಕೊಡಲಿದೆ ಅಂತ ಆರ್ಥಿಕ ತಜ್ಞ ಡಾಕ್ಟರ್ SR ಕೇಶವ್ ಅಭಿಪ್ರಾಯಪಟ್ಟಿದ್ದಾರೆ. ಸರಬರಾಜು ಸಮಸ್ಯೆ ಆದಾಗ ನಮಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ. ಈ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದು ಹೆಂಗಪ್ಪ ಅಂತಂದ್ರೆ ಒಂದು ಟ್ರಿಗರಿಂಗ್ ಪಾಯಿಂಟ್. ಯಾಕೆಂತಂದರೆ ಎಲ್ಲ ಸರಕುಗಳು ಸಾಗಣೆಗಳು ಎಲ್ಲವೂ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪೆಟ್ರೋಲ್ನಿಂದ ಕಚ್ಚಾ ವಸ್ತುಗಳನ್ನು ತಯಾರಿಸಿ ಟೈರ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಪೇಂಟ್ ಇರ್ಬೋದು, ಆ ಥರ ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆ ಇರಾನ್ನಲ್ಲಿ ಯುದ್ಧ ವಾತಾವರಣ ಮರುಕಳಿಸಿದ್ದು ಇದರ ಎಫೆಕ್ಟ್ ವಿಶ್ವದ ಇತರೆ ದೇಶಗಳ ಮೇಲೆ ಬೀಳಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.